ನಿನ್ನೆ ಅಂಕೋಲಾದಲ್ಲಿ ಬಂದರು ವಿರೋಧಿಸಿ ಪ್ರತಿಭಟನೆ ನಡೆದಿತ್ತು. ಇವತ್ತು ಕಾಸರಕೋಡದಲ್ಲಿ ತೀವ್ರ ಸ್ವರೂಪದ ಪ್ರೊಟೆಸ್ಟ್ ನಡೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ಬಳಿಯ ಕಾಸರಕೋಡ ಇದು. ಇಂದಿನಿಂದ ಕಾಸರಕೋಡ ಕಡಲ ತೀರದಲ್ಲಿ ಸರ್ವೆ ಕಾರ್ಯ ಆರಂಭ ಆಗಿದೆ. ಬಂದರು ನಿರ್ಮಾಣ ಸಂಬಂಧ ಜಿಲ್ಲಾಡಳಿತ ಸರ್ವೆ ಕಾರ್ಯವನ್ನು ನಡೆಸ್ತಾ ಇದೆ. ಇಲ್ಲಿ ಜಿಲ್ಲಾಡಳಿತದ ಸಮೀಕ್ಷೆಯ ವಿರುದ್ಧ ಸ್ಥಳೀಯರು ಪ್ರತಿಭಟಿಸ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ. ಇನ್ನು ವಿಶೇಷ ಅಂತ ಹೇಳಿದ್ರೆ ಶಾಲಾ ಮಕ್ಕಳು ಕೂಡ ಬಂದಿದ್ದಾರೆ. ತರಗತಿಯನ್ನ ಬಹಿಷ್ಕರಿಸಿ ಪ್ರತಿಭಟನೆಗೆ ಬಂದಿದ್ದಾರೆ ಶಾಲಾ ಮಕ್ಕಳು. ಇದೀಗ ಪ್ರತಿಭಟನಾ ನಿರತ 25ಕ್ಕೂ ಹೆಚ್ಚು ಪೊಲೀಸರು ಅಲ್ಲಿರುವಂತಹ ಜನರನ್ನ ವಶಕ್ಕೆ ಪಡಿತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ಚದುರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡಿತಾ ಇದ್ದಾರೆ. ಜೊತೆಗೆ ಅವರನ್ನ ಚದುರಿಸುವಂತ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ನಿನ್ನೆ ದಿನ ಅಂಕೋಲದಲ್ಲಿ ಪ್ರತಿಭಟಿಸಿದ್ರು ಜನ, ನಿಮಗೆ ಗೊತ್ತೇ ಇದೆ. ಬಂದರು ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಇವತ್ತು ಅದೇ ವಿಚಾರವನ್ನ ಇಟ್ಕೊಂಡು ಕಾಸರಕೋಡದಲ್ಲಿ ತೀವ್ರ ಸ್ವರೂಪದ ಪ್ರೊಟೆಸ್ಟ್ ನಡೀತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಸ್ಕೂಲನ್ನ ಬಿಟ್ಟು ಮಕ್ಕಳು ಕೂಡ ಈ ಪ್ರೊಟೆಸ್ಟ್ಗೆ ಜಾಯಿನ್ ಆಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ಬಳಿಯ ಕಾಸರಕೋಡ ಆಗುತ್ತೆ ಇದು. ಇನ್ನು ಪ್ರತಿಭಟನಾಕಾರರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಅವ್ರೇನ್ ಹೇಳಿದ್ರು ಆ ಸಂದರ್ಭ ಬನ್ನಿ ನೋಡೋಣ. ಈಗ ಈ ಪ್ರತಿಭಟನೆಯಲ್ಲಿ ಚಿಕ್ಕ ಮಕ್ಕಳು ಸಹಿತ ಭಾಗವಹಿಸಿದ್ದಾರೆ. ಈ ಬಾಲಕಿ ಏನು ಹೇಳ್ತಾಳೆ, ಯಾಕೆ ಪ್ರತಿಭಟನೆಯಲ್ಲಿ ಯಾಕೆ ಭಾಗವಹಿಸಿದ್ಯಾ, ಏನು ಬೇಕಾಗಿದೆ ನಿಮಗೆ? ಯಾಕೆ? ನಮ್ಮೂರು ಸರ್, ನಮ್ಮೂರು ಬೇಕು ನಮಗೆ. ಮತ್ತೆ ಎಂತಂದ್ರೆ ಇವ್ರು ಹೇಳ್ದಂಗೆ ನೈಟ್ ಸರ್, ಅವರು 9:30 10 ಗಂಟೆ ಆಗೋಗಿದೆ. 9:30ಯಿಂದ 10:10 ತನಕ ಇಲ್ಲೇ ಇದ್ದಾರೆ. ಅವರು ಪೊಲೀಸ್ ರಿಕ್ಷಾ ಮಾಡಿಕೊಂಡು ಅವ್ರ ಜೊತೆ ಬೇರೆಯವ್ರನ್ನ ಕಳಿಸ್ಕೊಂಡು ನೈಟಲ್ಲಿ ಹೇಳಿಗೆ ಬಂದಿದ್ದಾರೆ, ನಾಳೆ 163 ಸೆಕ್ಷನ್ ಜಾರಿಗಿದೆ ನಿಮಗೆ. ಮತ್ತೆ ನೀವು ಇಬ್ಬರಿಂದ 3 ಜನ ರೋಡ್ರಿಂದ ನಾವು ನಿಮ್ಮನ್ನು ಹೇಳ್ಕೊಂಡು ಹೋಗ್ತೀವಿ, ಮತ್ತು ನೀವು ನಮ್ಮನ್ನು ಒಂಚೂರು ಎಂಥ ಪ್ರಶ್ನೆ ಕೇಳೋಂಗಿಲ್ಲ ಅಂತ. ಆಯ್ತು, ಇವ್ರು ಹೇಳಿದ್ರು. ಇವ್ರಿಗೆ ಟೈಮ್ ಹೊತ್ತು ಏನೂ ಇಲ್ವಾ ಸರ್? ಬೆಳಿಗ್ಗೆ ಟೈಮ್ ಇತ್ತಲ್ಲ, ಬೆಳಿಗ್ಗೆ ಬಂದು ಹೋಗ್ಬೋದಿತ್ತು. ನೈಟ್ ಬಂದ್ಕೊಂಡು ನಾವು ಮಲಗಿದ್ವಿ ನೈಟ್ ಎಲ್ಲರೂ, ಅಂದರೆ 9:30 ಟೈಮ್ ಅಲ್ಲ ಅಂತ. ಇವರು ನೈಟ್ ಬಂದ್ಕೊಂಡು ಮತ್ತೆ ಹೀಗೆ ಸೆಕ್ಷನ್ ಜಾರಿಯಾಗಿದೆ ಅಂತ ಹೇಳ್ಕೊಂಡ್ಮೇಲೆ ಆಮೇಲೆ ಬೆಳಿಗ್ಗೆ ನಾವೆಲ್ಲರೂ ನಮ್ಮ ಮೀನುಗಾರರು ಮತ್ತು ನನ್ನ ಎಲ್ಲರೂ ಏನು ಬೇಕು, ಏನು ಮಾಡಬೇಕು? ಅವರು ಬಂದರು ಸ್ಟಾಪ್ ಮಾಡಬೇಕಾ? ಯಾಕೆ ಬಂದರು ಸ್ಟಾಪ್ ಮಾಡಬೇಕು? ಬಂದರು ಮಾಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ? ಬಂದರು ಅಂದರೆ ಅವ್ರಿಗೆ ಬಂದರು ಸ್ಟಾಪ್ ಮಾಡಬೇಕು ಸರ್. ಬಂದರು ಸ್ಟಾಪ್ ಆಗಲಿಲ್ಲ ಆದರೆ ಮೀನುಗಾರಿಕೆ ಸಂಪೂರ್ಣವಾಗಿ ನಾಶ ಆಗೋಗ್ತದೆ ಸರ್. ನಮಗೆ ಸಮುದ್ರ ದುಡ್ಕೊಂಡು ತಿನ್ನುವ ದೇವರಂದರೆ ಸಮುದ್ರ ಮತ್ತು ಆ ಮತ್ಸ್ಯರಾಜ ಅವನೊಬ್ಬನೇ ಈಗ ಮತ್ತೆ ಇರೋದು. ಅಂದರೆ ನಮ್ಮೀಗ ಗ್ರಾಮ ದೇವತೆ ಅವರು ಎಲ್ಲ ಇರಬೇಕು. ಮತ್ತು ಈಗ ಸಮುದ್ರನೇ ನಂಬ್ಕೊಂಡಿರೋ ಮೀನುಗಾರರು ಬೀದಿ ಪಾಲಾಗೋದ್ರೆ ಕೇಳೋರು ಯಾರೂ ಇಲ್ಲ ನಮಗೆ. ಈಗ HPPL ಕಂಪ್ನಿಯವರು ಬಂದರು, ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಇದೆ. DC ಅವರು ಇದ್ದಾರೆ, ಆಮೇಲೆ MLAಗಳು ಅವರಿಗೆ ಸಪೋರ್ಟ್ ಇದ್ದಾರೆ. ಎಲ್ಲರೂ ಸಪೋರ್ಟ್ ಅವರಿಗಿದ್ರೆ ಮೀನುಗಾರರಿಗೆ ಸಪೋರ್ಟ್ ಯಾರು ಸರ್? ಮೀನುಗಾರರಿಗೆ ಸಪೋರ್ಟ್ ಕೊಡೋರು ಯಾರು? ಈಗ ಮೀನುಗಾರರು ಎಲ್ಲಿ ಹೋಗಿ ಪ್ರಾಣ? ಈಗ ಅವರು ನಮಗೆ ಈಗ ನಮ್ಮ ಊರನ್ನು ಬದುಕಿಸಿ ಕೊಡಲಿಲ್ಲ ಅಂದರೆ ನಾವು ಅವ್ರಿಗೆ ರಾಷ್ಟ್ರಪತಿಗೆ ಒಂದು ಕೇಳೋದು, ನಮಗೆ ದಯಾಮರಣವನ್ನು ಕೊಡಿಸಿ. ಎಲ್ಲ ಮೀನುಗಾರರಿದ್ದಾರೆ, 15,000ಕ್ಕೂ ಹೆಚ್ಚು ಮೀನುಗಾರರು ಇದ್ದಾರೆ. ಅವರಿಗೆಲ್ಲರಿಗೂ ದಯಾಮರಣವನ್ನು ಕೊಡಿಸಿ. ಮತ್ತು ಈಗ ಎಲ್ಲ ನಮ್ಮ ಅಮ್ಮನಿಗೆ ಮತ್ತು ಈಗ ಬೇರೆಯವರಿಗೆ ಎಲ್ಲರಿಗೂ ಮೀನುಗಾರ ಮಹಿಳೆಯರಿಗೆ ಮತ್ತು ಗಂಡಸರಿಗೆ ಬೇರೆ ಎಲ್ಲೆಲ್ಲ ಕಡೆ ಹೋಗಿ ಪೊಲೀಸ್ ಸ್ಟೇಷನಿಗೆ ಹಾಕಿದ್ದಾರೆ. ಅವರು 4 ಗಂಟೆ ಒಳಗಡೆ ಇಲ್ಲಿರಬೇಕು. 4 ಗಂಟೆ ಒಳಗೆ ಇರುವುದಿಲ್ವೋ ನಾನು ಹೋಗಿ ಸಮುದ್ರಕ್ಕೆ ಹಾರ್ತೇನೆ ಅಂತ ಹೇಳಿದ್ದೇನೆ. ಈ ಮಾತನ್ನು ಮಾತ್ರ ನಾನು ಮಾಡ್ತೇನೆ ಸರ್. ಇವತ್ತು ಮಾತ್ರ ಬಿಡೋದಿಲ್ಲ. ಅವರು 4 ಗಂಟೆ ಒಳಗಡೆ ಇಲ್ಲಿರಬೇಕು. ಇರುವುದಿಲ್ವೋ ಸಮುದ್ರಕ್ಕೆ ಹಾರ್ತೇನೆ. ನನ್ನ ಸಾವಿಗೆ MLA ಆದಂಥ MLA ಅವರು, ಯಾರು ಪೊಲೀಸರು, ಆಮೇಲೆ HPPL ಕಂಪ್ನಿ ಯಾರ್ಯಾರು ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ ನೋಡಿ, ಅವರೆಲ್ಲರೂ ನನ್ನ ಸಾವಿಗೆ ಕಾರಣ ಆಗ್ತಾರೆ. ಇವತ್ತು ನಮ್ಮ ಈ ಊರು ಉಳಿಬೇಕು. ಏನು ಹೆಸರು ನಿಂದು? ಅಪೇಕ್ಷಾ ಸರ್. ಓಕೆ, ನಿಮ್ಮ ತಾಯಿಯನ್ನು ಸಹಿತ ಬಂಧನ ಮಾಡಿದಾರಾ? ಹೌದು, ನಮ್ಮ ತಾಯಿಯವರು ಇದ್ದಾರೆ ಸರ್. ಹೌದು, ಅರೆಸ್ಟ್ ಮಾಡಿದ್ದಾರೆ ಸರ್. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಜೊತೆ TV9 ಕಾರವಾರ.